ಒಂದೂರಲ್ಲೊಂದು ಪುಣ್ಯಕೋಟಿ ಎಂಬ ಹಸು ಇತ್ತಂತೆ. ಅದಕ್ಕೊಂದು ಪುಟ್ಟ ಕರಿತ್ತಂತೆ. ಯಾವಾಗಲೂ ಸತ್ಯಾನ ಹೇಳ್ತಿತ್ತಂತೆ. ಎಂದಿನಂತೆ ಒಂದಿನ ಕಾಳಿಂಗ ಎಂಬ ಗೊಲ್ಲ ಎಲ್ಲ ಗೋಗಳನ್ನು ಕರ್ಕೊಂಡು ಕಾಡಿಗೆ ಹೋದ್ನಂತೆ. ಹುಲ್ ಮೇಯ್ಕೊಂಡು ಸಂತೋಷವಾಗಿ ಮನೆಗೆ ಹೊರಟ್ರಂತೆ. ನನ್ನ ಪುಟ್ಟ ಕಂದ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರತ್ತೆ. ಬೇಗ ಬೇಗ ಹೋಗಿ ಹಾಳುಗೊಳಿಸ್ತೀನಿ. ನಿಂತ್ಕೊಳ್ಳೆ, ನನಗೆ ಹೊಟ್ಟೆ ಹಸುವಾಗಿ ತುಂಬಾ ದಿವಸ ಆಗಿದೆ. ಬಾ, ನಿನ್ನೆ ತಿಂತೀನಿ ಬಾ. ನಿಲ್ಲು ಹುಲಿರಾಯ ನಿಲ್ಲು. ನನ್ನ ಮನೆಯಲ್ಲಿ ನನ್ನ ಪುಟ್ಟ ಕಂದ ನನಗೋಸ್ಕರ ಕಾಯ್ತಾ ಇದೆ. ಹಾಲು ಕುಡಿಸಿ ವಿಷ ತಲುಪಿಸಿ ಬಂದೇ ಬಿಡ್ತೀನಿ. ನಂಗೊತ್ತು ನೀನ್ ಬರಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕಂದ ಕಂದ. ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಅಮ್ಮ, ನಾನು ಬಿಟ್ಟು ಹೋಗ್ಬೇಡಮ್ಮ. ನೀನಿಲ್ಲ ಅಂದ್ರೆ ಯಾರ ಜೊತೆ ಹಾಲು ಕುಡಿಲಿ, ಯಾರ ಜೊತೆ ಇರ್ಲಿ? ಅಮ್ಮ, ನಾನು ಬಿಟ್ಟು ಹೋಗ್ಬೇಡಮ್ಮ. ಇಲ್ಲ ಕಂದ, ನಾನು ಹುಲಿಗೆ ಮಾತು ಕೊಟ್ಟಿದ್ದೀನಿ, ಹೋಗ್ಲೇಬೇಕು. ಬಾ ಹುಲಿರಾಯ ಬಾ. ಖಂಡವಿದೆ, ಮಾಂಸವಿದೆ, ಬಿಸಿ ರಕ್ತವಿದೆ, ಬಾ ತಿನ್ನು ಬಾ. ಇಲ್ಲ ಪುಣ್ಯಕೋಟಿ, ನಾನು ನೀನು ತಿಂದ್ರೆ ದೇವ್ರು ಮೆಚ್ಚಲ್ಲ. ನೀನು ನಿನ್ನ ಮಗು ಜೊತೆ ಸಂತೋಷವಾಗಿರು. ಹೀಗೆ ಹೇಳ್ತಾ ಹುಲಿ ತನ್ನ ಪ್ರಾಣನೇ ಬಿಡ್ತಂತೆ. ಭಗವಂತನೆಮ್ಮ ಪುಣ್ಯಕೋಟಿಯ ಕಥೆ ಇದು.